ಅದಲ್ಲದೆ ಈ ಜನಗಣತಿಯ ರಾಜಕಾರಣವನ್ನ ಈ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಜನಗಣತಿ ಮಾಡಬೇಕನ್ನುವಂಥ ಉದ್ದೇಶ ಇದ್ರೆ ಅದೇ ಜನಗಣತಿ ಆದೇಶವನ್ನು ಮಾಡಿ ಜನರಿಗೆ ತಿಳಿಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ನೀವು ಯಾವ ಜಾತಿ ಏನು ಉಪಜಾತಿ ಇದೆಯೋ ಜನಗಣತಿಯಲ್ಲಿ ಬರೀ ಜಾತಿ ಗಣದಂತೆನೋ ಉಪಜಾತಿ ಗಣದಂತೆನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅವು ಯಾವ ಹೇಳ್ದೇನೆ ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸೋಷೋ ಎಕನಾಮಿಕ್ ಸರ್ವೆ ಅಂತ ಹೇಳಿ ಅದರಲ್ಲಿ ಜಾತಿಗಳನ್ನು ಬರ್ಕೊಂಡು ಬಂದಿದ್ದಾರೆ. ಅದು ಎಲ್ಲ ಕಡೆ ಸರ್ವೆ ಆಗಿಲ್ಲ, ಎಲ್ಲರ ಮನೆಗೆ ಹೋಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಕಂಪ್ಲೇಂಟ್ ಇದೆ. ಹಲವಾರು ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡಿದ್ದಾವೆ. ಇದರ ಮಧ್ಯೆ ಅಧ್ಯಕ್ಷರು ಕೊಟ್ಟಿರುವಂಥ ವರದಿಗೆ ಸೆಕ್ರೆಟರಿ ಸೈನ್ ಹಾಕಿಲ್ಲ, ಮೆಂಬರ್ಗಳು ಸೈನ್ ಹಾಕಿಲ್ಲ. ಅವೈಜ್ಞಾನಿಕ ಅಪೂರ್ಣವಾಗಿರುವಂಥ ಒಂದು ವರದಿಗೆ ಡಾಟಾ ಕಲೆಕ್ಟ್ ಮಾಡಿದವರು ಒಬ್ಬರು, ಅದು ಕನ್ಕ್ಲೂಷನ್ ಮಾಡಿದವರು ಮತ್ತೊಬ್ಬ ಒಂದು ಅಧ್ಯಕ್ಷ, ಅವನಿಗೇನು ಸಂಬಂಧನೇ ಇಲ್ಲ. ಡಾಟಾ ಕಲೆಕ್ಟ್ ಮಾಡಿದನ್ನ ಬಿಟ್ಟು ಇವನು ಕನ್ಕ್ಲೂಷನ್ ಮಾಡಿದ್ದಾನೆ. ತೇಪೆ ಹಚ್ಚಿರುವಂಥ ಈ ವರದಿ ಅದೇನೇ ಇರಲಿ ಬಹಿರಂಗ ಆಗ್ಬೇಕಲ್ಲ. ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಹಿಂದುಳಿದ ವರ್ಗದವರು ಬಡವರ ಬಗ್ಗೆ ನಿಮ್ಮ ಕಳಕಳಿ ಇದ್ದರೆ ಸ್ಪಷ್ಟವಾಗಿ ಬಹಿರಂಗ ಮಾಡಿ. ಮತ್ತೆ ಏನು ಕಾರ್ಯಕ್ರಮ ಮಾಡ್ತೀರ ಅವ್ರಿಗೆ ಹೇಳ್ರಿ. ಬರೀ ವರದಿ ಮಾಡಿ ಏನು ಮಾಡೋದು? ಎಲ್ಲಿದೆ ನಿಮ್ಗೆ ದುಡ್ಡು? ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಒಂದು ಸ್ಪಷ್ಟವಾದಂಥ ಒಂದು ನೀತಿಯನ್ನು ಇಟ್ಕೊಂಡು ಇವತ್ತು ಸಾಮಾಜಿಕವಾಗಿರುವಂಥ ತುಳಿತಕ್ಕೊಳಪಟ್ಟರ ಮೇಲೆ ತರುವಂಥ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ಕೊಡಬೇಕು. ಬರೀ ಭಾಷಣದಿಂದ ಹೊಟ್ಟೆ ತುಂಬಲ್ಲ. ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಇಟ್ಕೊಂಡು ಸುಮಾರು 3-4 ವರ್ಷ ಆಯ್ತು ಮಾತಾಡ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂದರು, ಅದು ಮಾಡಲಿಲ್ಲ. ಮುಂದಿನ ಕ್ಯಾಬಿನೆಟ್ ಮಾಡ್ತಾರೆ, ಮತ್ತೆ ಅದಕ್ಕೊಂದು ಕ್ಯಾಬಿನೆಟ್ ಉಪಸಮಿತಿ ಮಾಡ್ತಾರೆ ಅಷ್ಟೇ. ಇಫ್ ದೇರ್ ಈಸ್ ನೋ ಕಮಿಟ್ಮೆಂಟ್ ದೇರ್ ವಿಲ್ ಬಿ ಕಮಿಟೀಸ್. ಎಲ್ಲಿ ಕಮಿಟ್ಮೆಂಟ್ ಇಲ್ಲ ಅಲ್ಲಿ ಕಮಿಟಿ ಬರ್ತದೆ, ಕಮಿಟಿ ಮೇಲೆ ಕಮಿಟಿ ಅಷ್ಟೇ ಈ ಸರ್ಕಾರ. ಥ್ಯಾಂಕ್ ಯು.